ಯಾವಾಗ್ಲೂ ಒಂದೇ ತರ ಮ್ಯಾಗಿ ತಿಂದು ಬೇಜಾರಾಗಿದ್ಯಾ? ಹಾಗಾದ್ರೆ ಇವತ್ತು ನಾನ್ ತೋರಿಸೋ ಈ ಡಿಫ್ರೆಂಟ್ ಅಂಡ್ ಟೇಸ್ಟಿ ಮಸಾಲಾ ಮ್ಯಾಗಿ ಟ್ರೈ ಮಾಡಿ. ಮಸಾಲೆ ಮ್ಯಾಗಿಯನ್ನು ಮಾಡಲಿಕ್ಕೆ ನಾನಿಲ್ಲಿ 1 ಬ್ಲಾಕ್ ಮ್ಯಾಗಿಯನ್ನು ತೆಗೆದುಕೊಂಡಿದ್ದೇನೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1 ಬ್ಲಾಕ್ ಮ್ಯಾಗಿಗೆ 1 ಪ್ಯಾಕೆಟ್ ಮಸಾಲೆ ಪೌಡರ್ ಸಾಕು. ಈಗ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಸಾಮಗ್ರಿಯನ್ನು ಹಾಕೋಣ. ನಾನಿಲ್ಲಿ 2 ರಿಂದ 3 ಬೆಳ್ಳುಳ್ಳಿ ಎಸಳುಗಳನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡ್ಕೊಂಡು ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಈ ಬೆಳ್ಳುಳ್ಳಿಯ ತುಂಡುಗಳನ್ನು ಹಾಕಿಕೊಳ್ಳಿ. 3ಕ್ಕಿಂತ ಜಾಸ್ತಿ ಬೆಳ್ಳುಳ್ಳಿಯನ್ನು ಹಾಕಬೇಡಿ, ಇಲ್ಲ ಅಂದ್ರೆ ಅದರದ್ದೇ ಸ್ಮೆಲ್ ಬರ್ತದೆ. ಮತ್ತೆ ಇಲ್ಲಿ 1 ರಿಂದ 2 ಹಸಿಮೆಣಸನ್ನು ಈ ರೀತಿ ತುಂಡು ಮಾಡ್ಕೊಂಡು ಹಾಕಿ. ಹಸಿಮೆಣಸು ಹಾಕಿದ ಮೇಲೆ ಒಂದು ಸಣ್ಣ ನೀರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕಬೇಕು. ಇದನ್ನೆಲ್ಲ ಒಂದರ ಹಿಂದೆ ಒಂದು ಹಾಕಿಕೊಂಡು ಚೆನ್ನಾಗಿ ಬಾಡಿಸಿಕೊಳ್ಳಿ. ನೀರುಳ್ಳಿ ಬಾಡಿಸಿಕೊಂಡ ನಂತರ ಒಂದು ಚಿಕ್ಕ ಟೊಮ್ಯಾಟೊವನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕಿ. ನಾನಿಲ್ಲಿ 1 ಬ್ಲಾಕ್ ಮ್ಯಾಗಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ತೋರಿಸ್ತಿದ್ದೇನೆ. ಸೊ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಾದ್ರೆ ಇದನ್ನೆಲ್ಲ ಡಬಲ್ ಆಗಿ ತಕೊಳ್ಳಿ. ಮತ್ತೆ ಸ್ವಲ್ಪ ಕ್ಯಾಪ್ಸಿಕಮ್ ಇದ್ರೆ ಅದನ್ನು ಕೂಡ ಇದಕ್ಕೆ ಹಾಕಿ. ಕ್ಯಾಪ್ಸಿಕಮ್ ಹಾಕ್ಲೇಬೇಕು ಅಂತ ಏನಿಲ್ಲ, ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ. ಕ್ಯಾಪ್ಸಿಕಮ್ ಕೂಡ ಬೇಗನೆ ಸಾಫ್ಟ್ ಆಗಿ ಬಿಡ್ತದೆ, ಮತ್ತೆ ಬೇಗನೆ ಕುಕ್ ಆಗ್ತದೆ. ಇದರ ನಂತರ ನಾನಿಲ್ಲಿ ಸ್ವಲ್ಪ 1/4 ಚಮಚದಷ್ಟು ಉಪ್ಪನ್ನು ಹಾಕಿಕೊಳ್ತೇನೆ. ಜಾಸ್ತಿ ಉಪ್ಪನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಬಿಕಾಸ್ ನಾವು ಹಾಕುವ ಆ ಮಸಾಲೆ ಪುಡಿಯಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪಿರ್ತದೆ. ಇದೀಗ 1 ಪ್ಯಾಕೆಟ್ ಮಸಾಲೆ ಪೌಡ್ರನ್ನು ಇದಕ್ಕೆ ಕಟ್ ಮಾಡ್ಕೊಂಡು ಹಾಕ್ತಿದ್ದೇನೆ. ಮಸಾಲೆ ಪೌಡರನ್ನು ಮಿಕ್ಸ್ ಮಾಡಿಕೊಂಡ ಬಳಿಕ ಮೊದಲಿಗೆ 1/4 ಗ್ಲಾಸ್ನಷ್ಟು ಮಾತ್ರ ನೀರನ್ನು ಹಾಕಿ. ಮೊದಲಿಗೆ ಈ ತರಕಾರಿ ಜೊತೆಗೆ ಮಸಾಲೆ ಚೆನ್ನಾಗಿ ಸೇರಿಕೊಳ್ಳಿ. ಆಮೇಲೆ ನಾವು ಬೇಕಾದಷ್ಟು ನೀರನ್ನು ಹಾಕಿಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ನಾವು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳುವ ಮೊದಲು ಬೇಕಾದ್ರೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಕೂಡ ಹಾಕಬಹುದು. ಈಗ ಬೇಕಾದಷ್ಟು ನೀರನ್ನು ಹಾಕಿಕೊಳ್ಳೋಣ. 1 ಬ್ಲಾಕ್ ಮ್ಯಾಗಿ ಬೇಯಲಿಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನು ಮಾತ್ರ ಹಾಕಿಕೊಳ್ಳಿ. ಒಂದ್ಸಲ ಇದನ್ನು ಚೆನ್ನಾಗಿ ಬೆರೆಸ್ಕೊಂಡು ಮತ್ತೆ ರುಚಿಯನ್ನು ನೋಡಿ. ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ನೀರು ಕುದಿಲಿಕ್ಕೆ ಶುರು ಆದ ನಂತರ ನೀವು ಮ್ಯಾಗಿ ಬ್ಲಾಕ್ ಅನ್ನು ಹಾಕಬೇಕು. ನಾನು ಯೂಶುವಲಿ ಇದನ್ನು ಈ ರೀತಿ ತುಂಡು ಮಾಡ್ಕೊಂಡು ಹಾಕ್ತೇನೆ, ಸೊ ದಟ್ ಇದು ಬೇಗನೆ ಬೇಯುತ್ತದೆ ಅಂತ. ಮ್ಯಾಗಿ ಪ್ಯಾಕೆಟ್ ನಲ್ಲಿ ನೀವು ಬರೆದಿರೋದನ್ನು ನೋಡಿರ್ಬೋದು 2 ಮಿನಿಟ್ಸ್ ನೂಡಲ್ ಅಂತ. ಬಟ್ ಆಕ್ಚುಲಿ ಅದು 2 ನಿಮಿಷದಲ್ಲಿ ಏನು ಬೇಯೋದಿಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ. ನಾನು ಇದಕ್ಕೆ ಮುಚ್ಚಳದಿಂದ ಮುಚ್ಚಿಕೊಂಡು ಮೀಡಿಯಂ ಉರಿನಲ್ಲಿ ಬೇಯಿಸ್ಕೊಳ್ತೇನೆ. ನೀವೀಗ ಅಂದ್ಕೊಳ್ಬಹುದು ಮಸಾಲೆ ಮ್ಯಾಗಿ ರೆಡಿ ಆಗಿದೆ ಅಂತ. ಇನ್ನೂ ಒಂದು ಸ್ಟೆಪ್ ಬಾಕಿ ಇದೆ, ಅದೇನಂತ ಮುಂದಕ್ಕೆ ತೋರಿಸ್ತೇನೆ. ಈ ನೂಡಲ್ಸ್ ಈಗ ಚೆನ್ನಾಗಿ ಬೆಂದಿದೆ. ಸದ್ಯಕ್ಕೆ ನಾನು ಇದಕ್ಕೆ ಮುಚ್ಚಳವನ್ನು ಹಾಕಿ ಮುಚ್ಚುತ್ತೇನೆ. ಇದಕ್ಕೀಗ ಒಂದು ತಡಕ ಅಂದ್ರೆ ಒಗ್ಗರಣೆಯನ್ನು ಕೊಡೋಣ. ಒಂದು ಪ್ಯಾನ್ ನಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿ. ಜೀರಿಗೆ ಕ್ರ್ಯಾಕಲ್ ಆದ ನಂತರ ಒಂದು ದೊಡ್ಡ ಬೆಳ್ಳುಳ್ಳಿಯ ಎಸಳನ್ನು ತುಂಡು ಮಾಡ್ಕೊಂಡು ಹಾಕಿ. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿಯನ್ನು ಹಾಕಿ. ಇದೀಗ ನಮ್ದು ಒಗ್ಗರಣೆ ರೆಡಿ ಆಗಿದೆ. ಇದನ್ನು ತೆಗೆದು ಮ್ಯಾಗಿಯ ಮೇಲೆ ಹಾಕಬೇಕು. ಈ ಒಗ್ಗರಣೆಯನ್ನು ಮ್ಯಾಗಿ ಮೇಲೆ ಹಾಕಿದ ನಂತರ ಚೆನ್ನಾಗಿ ಬೆರೆಸ್ಕೊಳ್ಳಿ. ಸೊ ನಮ್ಮ ಈ ತಡಕ ಮಸಾಲಾ ಮ್ಯಾಗಿ ರೆಡಿ ಆಗಿದೆ. ಸೊ ನಾವು ಮಾಮೂಲಿಯಾಗಿ ಮಾಡೋ ಮ್ಯಾಗಿಗಿಂತ ಇದು ತುಂಬಾನೇ ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿದೆ. ನೀವು ಕೂಡ ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಕ್ಯಾಫೆಗಳಲ್ಲಿ ಅಥವಾ ಸ್ಟ್ರೀಟ್ ಫುಡ್ ಅಂಗಡಿಗಳಲ್ಲಿ ಎಗ್ ಮ್ಯಾಗಿ ಅಂತ ಸಿಗೋದನ್ನ ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಎಗ್ ಮ್ಯಾಗಿಯನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿಕ್ಕೆ ನಿಮಗೆ ಆಸಕ್ತಿ ಇದ್ರೆ ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ನಾವು ಮುಂದಿನ ದಿನಗಳಲ್ಲಿ ಅದರ ವಿಡಿಯೋವನ್ನು ಕೂಡ ಮಾಡಿ ಹಾಕ್ತೇವೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.